ಮುಂದೆ ಏನೋ ಮುಂದೆ ಈ ಮುಂದೆ ಹೋಗಿ ನೀವು ಕಮಲ್ ಹಾಸನ್ ಅವ್ರಿಗೂ ತಗ್ಲಾಕ್ಸಿರಿ. ಹೆಂಗ ನೀವು ಅವ್ರಿಗೆ ಇದನ್ನ ಗಂಟು ಹಾಕಿದ್ರಿ? ಅದನ್ನು ಐಡೆಂಟಿಫೈ ಮಾಡೋದು ಒಂದು ಅವಕಾಶ ಬೇಕಾಗಿತ್ತು. ಅದು ರಾಮ ಶ್ಯಾಮ ಭಾಮ ಸಿನಿಮಾದಿಂದ ಸಾಧ್ಯ ಆಯ್ತು. ಅಂದ್ರೆ ಅಂಥ ಪಾತ್ರಗಿತ್ತಿನ ಮಗಲ್ದಾಗ ಕೂಡಿಸ್ಕೊಂಡು ಪೇಪರ್ ಓದ್ತಿ ಅನ್ಲೇ ಮಂಗ್ಯ. ಅಂಥ ಪಾತ್ರಗಿತ್ತಿನ ಮಗ್ಲಿಟ್ಕೊಂಡು ಪೇಪರ್ ಓದ್ತಿಯಲ್ಲೋ ಮಂಗ್ಯ. ಸಿ ದಿ ಎಂಟೈರ್ ಸಿನಿಮಾ ವಾಸ್ ಪ್ಲ್ಯಾನ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಇನ್ ಸಚ್ ಎ ವೇ. ವೆರಿ ಡಿಸಿಪ್ಲಿನ್ಡ್ಲಿ ಮಾಡಿದ್ರು ಅವರು. ನೆಕ್ಸ್ಟ್ ಟೇಕು ಏನೇ ಆದರೂ ಓಕೆ ಅನ್ಬೇಕು ನೀನು ಅಂತ ಪಿತಾ ದೇಶಪಾಂಡೆ, ಯು ರಿಸೀವ್ಡ್ ದಿ ಕಾಲ್ ಫ್ರಮ್ ಪ್ರೊಡ್ಯೂಸರ್ ಅಂದರೆ ಎಸ್ ಸರ್ ಅಂದೆ. ಹಿ ಸೆಡ್ ಟು ಟೆಲ್ ಓಕೆ ಫಾರ್ ನೆಕ್ಸ್ಟ್ ಟೇಕ್. ಎಸ್ ಸರ್. ಡೋಂಟ್ ಸೇ. ಕಮಲ್ ಹಾಸನ್ ಅವರು ಎಷ್ಟು ಸ್ಮಾರ್ಟ್ ಇದ್ರು. ಇಡೀ ಸೆಟ್ನಾಗ ನಡೀತಿರೋ ಎಲ್ಲ ಸೂಕ್ಷ್ಮತೆ ಗೊತ್ತಾಗ್ತೈತೆ. ನಮಸ್ಕಾರ ರೀ. ನಾ ಮುಂದೊಬ್ರ ಜೋಡಿ ಮಾತಾಡಕ್ಕಿದೇನ್ರಿ. ಖರೆ ನಾ ಮುಂದವ್ರನ್ನ ಮಾತಾಡ್ಸೋಕ್ಕೂ ಮೊದಲ ನಿಮಗೆ ಅವ್ರು ಯಾರಂತ ನಿಮ್ಮ ಮುಂದೆ ನಾ ಹೇಳೋಕ್ಕೂ ಮೊದಲ ಅವ್ರ ಬಗ್ಗೆ ಒಂದಿಟ್ಟು ಹೇಳ್ತೀನಿ ರೀ. ಈ ಮುಂದನೋ ಏನು ಪದ ಐತಲ್ರಿ, ಇದನ್ನ ಕರ್ನಾಟಕ ಮಂದಿಗೆಲ್ಲ ಏನಪ್ಪ ಈ ಮುಂದನೋ ಪದ ಅಂತ ಹೇಳಿ ತಿರುಗಿ ನೋಡಂಗೆ ಮಾಡಿದವ್ರು ಇವರು ಕುತ್ತಲ್ಲಿ ನಿತ್ತಲ್ಲಿ ಬಿದ್ದಲ್ಲಿ ಎದ್ದಲ್ಲಿ ಎಲ್ಲ ಕಡೆ ಕಾಮಿಡಿ ಮಾಡ್ತಾರ. ಕಾಮಿಡಿ ಅನ್ನೋದು ಇವ್ರ ರಕ್ತದಾಗನ ಬೆರೆತು ಹೋಗ್ಬಿಟ್ಟೈತಿ. ಕಾಮಿಡಿ ಮಾಡ್ತಾರ ಅಷ್ಟೇ ರೀ. ಖರೆ ಇವರು ಭಾಳ ಗಂಭೀರವಾದ ಮನುಷ್ಯರಿ. ಭಾಳ ಕಷ್ಟಪಟ್ಟು ದೊಡ್ಡ ಮಟ್ಟದಾಗ ಬೆಳೆದು ಕರ್ನಾಟಕದ ಮಂದಿ ಮಗ ಆಗ್ಯಾರ. ಆಲ್ ದ ಬೆಸ್ಟ್ ಅಂತ ಹೇಳಿ ಅವ್ರಿಗೆ ಅವರ ಆಲ್ ದ ಬೆಸ್ಟ್ ಹೇಳ್ಕೊಂಡು ಮುಂದೆ ಇವ್ರ ಬೆಸ್ಟ್ ಆಫ್ ಲಕ್ ಹೆಂಗೆ ಬೆನ್ ಹತ್ತೈತೆ ಅಂದ್ರೆ ಯಾರು ಇವ್ರನ್ನ ಹಿಡಿಯಾಕೆ ಬರವಲ್ತು ಆ ಮಟ್ಟಕ್ಕೆ ಯಶಸ್ಸು ಗಳಿಸ್ಯಾರ. ಈಗ ಅವ್ರ ನಮ್ಮ ಮುಂದದಾರ್ರಿ. ಅವ್ರು ಯಾರಪ್ಪ ಅಂದ್ರೆ ಯಶವಂತ್ ದೇಶಪಾಂಡೆ ಸರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮುಂದೆ ಅನ್ಕೋತನ ಈ ಕಾರ್ಯಕ್ರಮನ ಚಾಲು ಮಾಡಿನ್ರಿ. ಈ ಮುಂದೆ ಐತಲ್ರಿ, ಇದು ನೀವ ಹುಟ್ಟು ಹಾಕಿದ್ರಿ. ಈ ಮುಂದೆ ಹೋಗಿ ನೀವು ಕಮಲ್ ಹಾಸನ್ ಅವ್ರಿಗೂ ತಗ್ಲಾಕ್ಸಿರಿ. ಹೆಂಗ ನೀವು ಅವ್ರಿಗೆ ಇದನ್ನ ಗಂಟು ಹಾಕಿದ್ರಿ? ನಿಮ್ಮ ಮುಂದನ ಅವ್ರ ಬಾಯಿಲೆ ಹೇಳ್ಸಿದ್ರಿ. ಏನು ಇದ್ರ ಕತ್ತಿ ಒಂದಿಟ್ಟು ಹೇಳ್ರಿ ನಮ್ಮ ಮುಂದೆ. ಉತ್ತರ ಕರ್ನಾಟಕದ ಮಾತಿನ ಶೈಲಿ ಒಳಗೆ ಮುಂದೆ ಮತ್ತು ಎರಡು ಶಬ್ದವ. ಆ ಶಬ್ದ ವಿಷಯವನ್ನು ಮುಂದುವರ್ಸೋದಕ್ಕನ ಇರುವಂಥ. ಈಗ ಫಾರ್ ಎಕ್ಸಾಂಪಲ್ ಮುಂದೇನಾಯ್ತು ಅಂತ ಇಷ್ಟೆಲ್ಲ ಕೇಳೋದ್ರು, ನೀವು ಮುಂದೆ ಅಂತ ಕೇಳಿಬಿಟ್ರೆ ಆ ಹೇಳೋ ಟೋನ್ನೇ ಒಳಗನ ನೀವು ಹಿಂದೆ ಅಂದರೆ ಎಲ್ಲಿಗೆ ಬಿಟ್ಟಿದ್ದು ಅಲ್ಲಿಂದ ಕಂಟಿನ್ಯೂ ಮಾಡಿರಿ ಅಂತ ಹೇಳೋವಂಥ. ಸೊ ಈ ಭಾಷಾ ಪ್ರಯೋಗವನ್ನು ನಾನು ಸರ್ ಜೋಡಿ ಮಾತಾಡೋ ಹೊತ್ನಾಗ ಎರಡೂ ಹೇಳಿದೆ ಅವರಿಗೆ. ಮುಂದೆ ಮತ್ತು ಎರಡು ಶಬ್ದ ನಾವು ಬಳಸ್ತೀವಿ ಸರ್. ಮುಂದೆ ಇಸ್ ಗುಡ್, ವಿಲ್ ಯೂಸ್ ದಟ್ ಅಂದರೆ ಓಕೆ. ಮುಂದೆ ಏನೋ ಮುಂದೆ. ಸೊ ಹಂಗೆ ಅದನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ಆಮೇಲೆ ಅಡಾಪ್ಟ್ ಮಾಡ್ಕೊಳ್ಳೋ ವಿಷಯದೊಳಗೆ ಕಮಲ್ ಹಾಸನ್ ಎಂಬ ಆ್ಯಕ್ಟ್ರ್ ಏನಿದ್ದಾರೆ, ಒಬ್ಬ ದೊಡ್ಡ ನಟ. ಅವರು ನಮ್ಮ ಆ್ಯಕ್ಟ್ರಸ್ಗೆಲ್ಲ ಒಂದು ನಮೂನಿ ಟೆಕ್ಸ್ಟ್ ಬುಕ್ ಇದ್ದಂಗೆ. ಸೊ ಅವ್ರು ಅದನ್ನ ಅಡಾಪ್ಟ್ ಮಾಡಿಕೊಂಡ್ರು. ಮತ್ತು ಲ್ಯಾಂಗ್ವೇಜದ್ದು ಸಣ್ಣ ಡೀಟೇಲ್ಸ್ ತಿಳ್ಕೊಂಡು ಆಮೇಲೆ ಪ್ರೆಸೆಂಟ್ ಮಾಡಿದರು ಅವರು. ಸೊ ದಟ್ ವಾಸ್ ದಿ ಸಕ್ಸಸ್ ಬಿಹೈಂಡ್ ಎಂಟೈರ್ ಪ್ರೆಸೆಂಟೇಷನ್ ಆಫ್ ಡಾಕ್ಟರ್ ಮುಂಡಗೋಡ್ ಕ್ಯಾರೆಕ್ಟರ್. ಅಂದರೆ ನೀವು ಈಗ ಮುಂದೆ ಅಂತ ಅವ್ರಿಗೆ ಹೇಳಿದ್ಕೂಪ್ಲೆ ಅವ್ರು ನಿಮ್ಗಿಂತ ಚಂದ ಮುಂದೆ ಹೇಳಕ್ಕೆ ಚಾಲೂ ಮಾಡಿದ್ರು. ಹೆಂಗಂದ್ರೆ ಕಮಲ್ ಹಾಸನ್ ಅವ್ರಿಗೆ ಈಗೂ ಮಂದಿ ಮುಂದೆ ಅಂತಾನೆ ಅಂತಾರೆ ನಮ್ಮ ಕಡೆ ಮಂದಿ. ಏನು ಚಂದ ಮಾಡಿದ್ರಪ್ಪ ಮುಂದೆ ಅಂತ ಹೇಳಿ. ಆ್ಯಕ್ಚುಲಿ ಒಬ್ಬ ಶಾಣ್ಯ ಕಲಾವಿದನ ಅಥವಾ ಶಾಣ್ಯ ಮನುಷ್ಯಂದು ಲೆಕ್ಕ ಹಂಗೆ ಇರ್ತದೆ. ದೇವ್ರು ನಮಗೊಂದಿಷ್ಟು ಶಕ್ತಿ ಕೊಟ್ಟು ಕಳಿಸಿರ್ತಾನೆ. ಆ ಶಕ್ತಿಯನ್ನು ಹೆಂಗೆ ನಾವು ದುಡಿಸ್ಕೋತೀವಿ, ಹೆಂಗೆ ನಾವು ಬಳಸ್ಕೋತೀವಿ ಅನ್ನೋದ್ರಾಗ ನಾವು ಎಷ್ಟು ಚಲೋ ವ್ಯಕ್ತಿ ಅಂತ ಆಗ್ತೀವಿ. ಹಂಗೆ ಒಬ್ಬ ಬರಹಗಾರ ಆಗಲಿ, ಒಬ್ಬ ಸಂಭಾಷಣೆಕಾರ ಆಗಲಿ ತಂದು ಅಂತ ಬರಿತಾನೆ. ಅದಕ್ಕೆ ಜೀವ ತುಂಬೋ ಕೆಲಸ ಕಲಾವಿದಿಂದ ಇರ್ತದೆ. ಸೊ ಹೀಗಾಗಿ ನ್ಯಾಚುರಲಿ ಅವ್ರು ಅದನ್ನು ತಮ್ಮದಾಗಿ ಮಾಡಿಸ್ಕೊಂಡು ಪ್ರೆಸೆಂಟ್ ಮಾಡಿದಾಗ ನಿಮಗೆಲ್ಲ ಲೈಕ್ ಆಗ್ಯದ. ಅದು ಖರೇನ ರೀ. ಮುಂದೆ ನಾವೆಲ್ಲ ಮಾತಾಡ್ಬೇಕಾದ್ರೆ ಮುಂದೆ ಅಂತಿದ್ವಿ ಉತ್ತರ ಕರ್ನಾಟಕದಾಗ. ಹೌದಾ ಮುಂದೆ ಹೇಳಂತ. ಖರೆ ಅವ್ರು ಹೇಳೋತಕ್ಕ ಈ ಮುಂದಕ್ಕೆ ಇಷ್ಟು ನಮ್ಮ ಕಡೆ ಇಷ್ಟೊಂದು ಇದೈತಪ್ಪ ಅಂತ ಗೊತ್ತಾಗಿದ್ದ ಅವ್ರ ಬೈಲೆ ನಾವು ಕೇಳ್ದಂಗೆ. ನೀವು ಹೇಳಿಸ್ತೀರಿ ಅದನ್ನ? ಅಲ್ಲ ಅಂದ್ರೆ ಅವ್ರು ಆ ಐಡಿಯಾ ತಿಳ್ಕೊಂಡು ಪ್ರೆಸೆಂಟ್ ಮಾಡಿದಾರಲ್ಲ, ದಟ್ ವಾಸ್ ಗ್ರೇಟ್ ಆ್ಯಕ್ಚುಲಿ. ಇದರಿಂದ ಏನಾಯ್ತಂದ್ರೆ ಉತ್ತರ ಕರ್ನಾಟಕದ ಏನು ನಾವು ಮಾತಾಡೋ ಶೈಲಿ ಇತ್ತು, ಭಾಷಾ ಶೈಲಿ, ಅದಕ್ಕೊಂದು ತಾನೇ ವಜನ್ ಬಂತದು. ಸೊ ಅಂದ್ರೆ ಮೊದಲಾದ್ರೆ ವಜನ್ ಭಾಷಾಕ್ಕೆ ಮೊದಲಿಂದನೇ ಇತ್ತದು. ಅದನ್ನು ಐಡೆಂಟಿಫೈ ಮಾಡೋದು ಒಂದು ಅವಕಾಶ ಬೇಕಾಗಿತ್ತು. ಅದು ರಾಮ ಶ್ಯಾಮ ಭಾಮ ಸಿನಿಮಾದಿಂದ ಸಾಧ್ಯ ಆಯ್ತು ಅನ್ಬೇಕು. ಹೆಸರು ರೀ? ಸತ್ಯಮೂರ್ತಿ. ಸತ್ಯಮೂರ್ತಿ. ಇನಿಷಿಯಲ್ ಹೇಳ್ಬೇಡ್ರಿ. ಯಾಕೆ?
ಸತ್ಯಮೂರ್ತಿ ಆಗ್ತದೆ. ನಿಮಗೂ ಬೆಸ್ಟ್ ಆಗ್ಬಿಡ್ತದ. ಅದೇನು ಬೆಸ್ಟ್ ಆಯ್ತು ಏನು. ಕಮಲ್ ಹಾಸನ್ ಅವ್ರ ಜೋಡಿ ನೀವು ಸ್ಕ್ರಿಪ್ಟ್ ಹೇಳತ್ತಿದ್ರಿ, ಮುಂದೆ ಅಂತೆಲ್ಲ ಕಲ್ಸಾತಿದ್ರಿ. ಅವಾಗ ನಿಮಗೆ ನಾ ಮರೆಯಕ್ಕ ಆಗಂಗಿಲ್ಲ ಜೀವನ ಪೂರ್ತಿ ಅನ್ನೋ ಅಂಥದ್ದು ಒಂದು ಯಾವುದರೇ ಘಟನೆ ನಡೆದೈತೇನ್ರಿ ನಮ್ಮ ಜೋಡಿ ಹಂಚ್ಕೊಳ್ಳೋದಿದ್ರ? ಕಲಿಸೋದು ಪಲ್ಸೋದು ಅಂತೆಲ್ಲ ದೊಡ್ಡ ಶಬ್ದ ಬಳಸ್ಬೇಡ್ರಿ. ನಾ ಏನು ಬರ್ತಿದ್ದೆ ಅದನ್ನು ಹಿಂಗೆ ಬರ್ದೇನು ಸರ್ ಅಂತ ಹೇಳ್ತಿದ್ದೆ ಅವ್ರಿಗೆ. ನೀವು ಮಾತಾಡಿ ತೋರಿಸ್ತಿದ್ರಿ ಹಿಂಗೆ ಹೌದು ಹೌದು. ಮತ್ತು ಈ ಡೈಲಾಗ್ ಹಿಂಗೆ ಅನ್ಬೇಕು ಸರ್, ಹಿಂಗೆ ಅನ್ಬೋದು ಅಂತ. ಒಂದು ಮರೆಯಲಾರ್ದ ಘಟನೆ ಏನಿಲ್ಲ. ನಾ ಅವ್ರ ಜೊತೆ ಒಟ್ಟು 16 ದಿವಸ ಕೆಲಸ ಮಾಡೇನಿ. 13 ದಿವಸ ಶೂಟಿಂಗ್, 3 ದಿವಸ ಡಬ್ಬಿಂಗ್. ಆ 16 ದಿವಸಗಳು ಮರೆಯಲಾರ್ದ ಪ್ರಸಂಗಗಳ. ಅಂಥ ಮಸ್ತ್ ಅನುಭವ ಇತ್ತದು. ಅದೇನಾಯ್ತು ಅಗದಿ ಇಂಟ್ರೆಸ್ಟಿಂಗ್ ಪ್ರಸಂಗ ಅಂದ್ರೆ, ರಾಮೋಜಿರಾವ್ ಫಿಲ್ಮ್ ಸಿಟಿ ಒಳಗೆ ಶೂಟಿಂಗ್ ನಡೆದಿತ್ತು. ಆ ಫ್ಲೈಟ್ನಾಗ ಬರೋ ಸೀನ್ ಅದು. ಆ ಫ್ಲೈಟ್ನಾಗ ಏನಾಗ್ತದೆ, ಹೀರೋ ಮತ್ತು ಹೀರೋಯಿನ್ ಒಂದು ಸೀಟ್ನಾಗ ಕೂತಿರ್ತಾರೆ. ಅದೇ ಫ್ಲೈಟ್ ಕಮಲ್ ಹಾಸನ್ ಅವರು ಹತ್ತಾರ. ಅವರಿಂದ ಮುಚ್ಕೊಳ್ಳಿಕ್ಕೆ ಸೀಟೇ ಚೇಂಜ್ ಮಾಡೋದು. ಹೀರೋಯಿನ್ ಬಂದು ನಾ ಅದ್ರಾಗ ಒಂದು ಸಣ್ಣ ಪಾತ್ರ ಮಾಡಿದ್ದೆ, ನಾನು ಕೋ ಪ್ಯಾಸೆಂಜರ್. ಸೊ ನನ್ನ ಮಗಳ ಅವರು ಆ ಹೀರೋಯಿನ್ ಬಂದು ಕೂಡ್ತಾರೆ. ಹೀರೋನ್ ಮಗಳು ಕಮಲ್ ಹಾಸನ್ ಹೋಗಿ ಕೂಡ್ತಾರೆ. ಸೊ ಹೀರೋ ಮಾರಿ ಮುಚ್ಕೊಳ್ಳಿಕ್ಕೆ ಪೇಪರ್ ಓದ್ತಿರ್ತಾರೆ. ಅವಾಗ ಏನ್ಕೇತ, ಅಂಥ ಪಾತ್ರಗಿತ್ತಿನ ಮಗಲ್ದಾಗ ಕೂಡಿಸ್ಕೊಂಡು ಪೇಪರ್ ಓದ್ತಿ ಅನ್ಲೇ ಮಂಗ್ಯ. ದಿಸ್ ವಾಸ್ ದಿ ಲೈನ್. ಮಾತಾಡ್ಲಿಕ್ಕೆ ಬರಂಗಿಲ್ಲ, ಅಂಥ ಪಾತ್ರಗಿತ್ತಿನ ಮಗ್ಲಿಟ್ಕೊಂಡು ಪೇಪರ್ ಓದ್ತಿಯಲ್ಲೋ ಮಂಗ್ಯ. ಸೊ ಅದು ಚಲೋ ಕನ್ನಡ ಮಾತಾಡ್ಲಿಕ್ಕೆ ಬರೋರಿಗೆ ಟಂಗ್ ಟ್ವಿಸ್ಟರ್ ಅದು. ಸೊ ನಾನು ಸರ್ ಇಫ್ ಯು ವಾಂಟ್ ಐ ವಿಲ್ ಚೇಂಜ್. ಬೇಡ ಅದನ್ನೇ ಮಾಡೋಣ ಅಂತ. ಸೊ 1 ಟೇಕ್ 2 ಟೇಕ್ 3 ಟೇಕ್ ಒಂದು 5-6 ಟೇಕ್ ಅದು. ಕೆಲವು ಸರ್ತಿ ಅವ್ರು ಬರೋಬ್ಬರಿ ಅಂದಾಗ ಲೈಟ್ ಸರಿ ಇಲ್ಲ ಅಂತಿದ್ದು, ಇಂಥವೇನೇನೋ ಅದು ಒಂದು 8-10 ಟೇಕ್ ಆಗ್ಬಿಟ್ಟು. 8-10 ಟೇಕ್ ಆದಮೇಲೆ ಫೋನೆಲ್ಲ ಬಂದಿರ್ತಿದ್ವು ನಮ್ಮ. ಅವರು ಕಮಲ್ ಹಾಸನ್ ಎಷ್ಟು ಡಿಸಿಪ್ಲಿನ್ಡ್ ಇದ್ರಂದ್ರೆ, 9ಕ್ಕೆ ಶೂಟ್ ಅಂದ್ರೆ 8:50 ಅವ್ರ ಫೋನ್ ಬಂತು. ಅವ್ರು ಬರೋದ ಒಂದು ಅರ್ಧ ತಾಸು ಮೊದಲು ಬರ್ತಿದ್ರು ಎಲ್ಲ. ಅಂದ್ರೆ ಅಂಥ ದೊಡ್ಡ ಹೀರೋ, ಅಂಥ ದೊಡ್ಡ ಪರ್ಸ್ನಾಲಿಟಿ ಆದರೂ ಟೈಮಿಗೆ ಕೊಡೋ ಮಹತ್ವ, ದಟ್ಸ್ ಆಲ್. ಐ ಮೀನ್ ನೋಡಿ ಕಲಿಬೇಕು ನಾವು. ಇನ್ನು ಕೆಲವು ಹೀರೋಗಳನ್ನು ನೋಡೇನು ನಾನು, 11ಕ್ಕೆ ಶೂಟ್ ಅಂತ ಇರ್ತದೆ, ಅವ್ರು 12ಕ್ಕೆ ಬರ್ತಾರೆ. ಬಂದಮೇಲೆ 45 ಮಿನಿಟ್ನೇ ಅದು ಯಾರ ಜೊತೆ ಮಾತಾಡ್ತಾರೋ, ಏನು ಸುಡುಗಾಡು ಮಾತಾಡ್ತಾರೋ, ಅರ್ಧ ತಾಸು ಮೇಕಪ್ ಹಾಕೋತಾರೆ. ಅದಾದ್ಮೇಲೆ ಕಡೆಗೆ ಅದು ಊಟದ ಟೈಮಿನ ತನಕ ಒಂದು 9-10 ಸೆಕೆಂಡಿಂದ ಒಂದು ಶಾರ್ಟ್ ಆಗ್ತದೆ. ಸೊ ಈ ಡೆಡಿಕೇಶನ್ಗಿಂತ ದಿ ಎಂಟೈರ್ ಸಿನಿಮಾ ವಾಸ್ ಪ್ಲ್ಯಾನ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಇನ್ ಸಚ್ ಎ ವೇ, ವೆರಿ ಡಿಸಿಪ್ಲಿನ್ಡ್ಲಿ ಮಾಡಿದ್ರು ಅವರು. ಅದು ಮಾಡಿದ್ರು. ಸೊ ಅವ್ರೇನು ಮಾಡ್ತಿದ್ರು, ಅದನ್ನ ಬಂದು ಮಾತೆಲ್ಲ ತಿಳ್ಕೊಂಡು ಇದನ್ನು ಮಾಡಿ ವಾಟ್ ಆರ್ ಮೈ ಲೈನ್ಸ್ ಅಂತ ಮತ್ತೊಂದು ಸರ್ತಿ ಕೇಳ್ಕೊಂಡು ಇದ್ದ. ಸೊ ಅದನ್ನು ಹಂಗೆ ಹೇಳ್ಕೊಟ್ಟಿದೆ, ಅದನ್ನು ಮಾಡಿದರು. ಮಾಡಿದ ಕೂಡ ಅದು ಒಂದು 8-10 ಟೇಕ್ ಆದ ಕೂಡಲೇ ಮ್ಯಾನೇಜರ್ ಬಂದು ಸರ್ ನಿಮಗೆ ಫೋನ್ ಅದ ಅಂದ. ನನಗೆ ನಂಗೆ ಯಾರು ಮಾಡ್ತಾರೆ ಇಷ್ಟೊಂದು ತೊಗೊಂಡು ಆ ಕಡೆಯಿಂದ ನೆಕ್ಸ್ಟ್ ಟೇಕು ಏನೇ ಆದರೂ ಓಕೆ ಅನ್ಬೇಕು ನೀನು ಅಂತ ಬೀತಾ ದೇಶಪಾಂಡೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಓಕೆ ಡೈರೆಕ್ಟರ್ ಅಲ್ಲೇ ಇದ್ರು. ಆಯ್ತು ಸರ್ ಅಂದ್ರೆ ಈಗ ನೀವು ಹೂ ಅನ್ನೋ ತಕ್ಕ ಟೇಕ್ ಮುಂದೆ ಹೋಗಿರ್ಲಿಲ್ಲ, ನಿಮಗೆ ಸಮಾಧಾನ ಅನ್ಸ್ಬೇಕು, ನಮ್ಗತ್ಲೆ ಮಾತಾಡ್ಯಾರ ಇವ್ರು ಅಂತ ಅನ್ಸೋದು ಅದಿತ್ತು. ಅದು 8 ಹಂಗಂತ ನಾನು ಅದು ಆದ್ಮೇಲೆ ಫೋನ್ ಕೊಟ್ಟು ನಾನು ಕೂತಿದ್ವಿ. ಇವ್ರು ಮತ್ತೆ ಚಾಲು ಮಾಡಿದ್ರು ಅಂತ ಪಾತ್ರಗಿದೆ ಅಂತ ಇವರು ಕಮಲ್ ಹಾಸನ್ ಅವರು. ಆಮೇಲೆ ನೋಡು, ಯು ರಿಸೀವ್ಡ್ ದಿ ಕಾಲ್ ಫ್ರಮ್ ಪ್ರೊಡ್ಯೂಸರ್ ಅಂದ್ರೆ ಎಸ್ ಸರ್ ಅಂದೆ. ವಾಟ್ ಡಿಡ್ ಯು ಸೇ ಸರ್? he said to tell okay for next take. Yes sir, don't say until I do correct, you don't say. Okay okay. So ಕಮಲ್ ಹಾಸನ್ ಅವರು ಎಷ್ಟು ಸ್ಮಾರ್ಟ್ ಇದ್ದರು, ಎಷ್ಟು ಇದು ಇದ್ದರು ಅಂದರೆ ಅವ್ರಿಗೆ ಇಡೀ ಸೆಟ್ನಾಗ ನಡೀತಿರೋ ಎಲ್ಲ ಸೂಕ್ಷ್ಮತೆ ಗೊತ್ತಾಗ್ತಿತ್ತು ಅವರು. ಆಮೇಲೆ ಅದು ನೆಕ್ಸ್ಟ್
ಒಂದು ಟೇಕ್ನಾಗ ಓಕೆ ಆತದ, ಆಲ್ ವೆಂಟ್ ವೆಲ್. ಬಟ್ ಇಂಥ ಪ್ರಸಂಗಗಳು ನಡೆದು ಅದ್ರಾಗ ವಿಚ್ ವಾಸ್ ಎ ಬಿಗ್ ಲೆಸನ್ ಫಾರ್ ಅಸ್. ಈಗ ಪ್ರೊಡ್ಯೂಸರ್ ಹೇಳೋರು ಹೂ ಅನ್ನತ್ತ, ಆಕ್ಟರ್ ಹೇಳ್ತಾರ ಹೀರೋ ನಾ ಸರಿ ಮಾಡೋತಕ್ಕ ಹೂ ಅನ್ಬಿಡತ್ತ. ಅವಾಗ ನಿಮಗೆ ಏನು ಅನಿಸ್ತಿತ್ರಿ? ಯಪ್ಪ ನಾ ಯಾರ್ದಾರ ಮಾತು ಕೇಳು ಮಾರ, ಹಿಂಗೇನ್ರ ಅನಿಸ್ತಿ? ಹಂಗೆಲ್ಲ ಏನು ಅಷ್ಟೆಲ್ಲ ವಿಚಾರ ಮಾಡಂಗಿಲ್ಲ ನಾನು, ಪಟ ಪಟ ಮುಗಿಸ್ಬಿಡೋದು. ಹಂಗಲ್ರಿ, ಕೆಲಸ ಬರೋಬ್ಬರಿ ಆದ್ರೆ ಮುಗಿದೋತಲ್ಲ. ಖರೆ ಖರೆ